ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜ್ವಲ್ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಸ್ಟಾರ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಗೆಸ್ಟ್ ಯಾರು ಅಂತ ನೋಡ್ತಾ ಇದ್ದೀರಾ ನೀವು. ಅವ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅವ್ರು ಬಂದು ವಿಶ್ವಾಸ್ ಅಂತ ಹೇಳಿ ಇವತ್ತಿಗೆ ತುಂಬಾ ಫೇಮಸ್ ಆಗಿದ್ದಾರೆ. ತುಂಬಾ ರಿಯಾಲಿಟಿ ಶೋ ಅಲ್ಲಿ ಮಾಡ್ತಾ ಇದ್ದಾರೆ, ತುಂಬಾ ಶಾರ್ಟ್ ಫಿಲಮ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಲೈಫ್ ಜರ್ನಿ ಹೇಗಿತ್ತು ಅಂತ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ವೆಲ್ಕಮ್ ಟು ಸ್ಟಾರ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಮಸ್ತೆ ಬ್ರೋ, ಸರ್ ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು. ಸರ್ ನಿಮ್ಮ ಲೈಫ್ ಜರ್ನಿ ಈಗ ಹೇಗಿದೆ? ಇವತ್ತು ನೀವು ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದೀರಾ, ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಒಂದು ರಿಯಾಲಿಟಿ ಶೋ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ. ಹೇಗಿದೆ ಜೀವನ? ಚೆನ್ನಾಗಿದೆ ಬ್ರೋ, ಮಜಾ ಮಾಡ್ತಿದ್ದೀನಿ. ನಾನಂತೂ ಏನ್ ಮಾಡ್ತಿದ್ದೀನಿ ಅದನ್ನ ನಾನು ಏನಂತಾರೆ ಬದುಕಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಎಲ್ಲ ನೀಟಾಗಿ ನಡೀತಿದೆ. ಅದು ಫ್ಯಾಮಿಲಿ ಸಪ್ರೇಟು, ಕೆಲಸ ಸಪ್ರೇಟು, ಬಟ್ ಎರಡು ಮ್ಯಾನೇಜ್ ಮಾಡೋದು ಗೊತ್ತಿರ್ಬೇಕು. ಹೌದೌದು. ಹೇಗೆ ಎಂಟ್ರಿ ಆದ್ರಿ ನೀವು ಈ ಫೀಲ್ಡ್ಗೆ? ಈ ಫೀಲ್ಡ್ಗೆ ಎಂಟ್ರಿ ಆಗಿದ್ದು 5 ವರ್ಷದಿಂದ. ಫೆಬ್ರವರಿ 2ಕ್ಕೆ 5 ವರ್ಷ ಆಗುತ್ತೆ. ಓಕೆ. ನಾನು ತುಂಬಾ ಆಡಿಷನ್ಸ್ ಮುಂಚೆ ಟ್ರೈ ಮಾಡಿದೆ ರಿಯಾಲಿಟಿ ಶೋಸ್ಗೆ. ಮಜಾ ಭಾರತ ಏನೇನು ಬರ್ತಿತ್ತು ರಿಯಾಲಿಟಿ ಶೋಸು ಮತ್ತೆ ಸಿನಿಮಾಗಳ ಆಡಿಷನ್ಸ್ ಕೊಡ್ತಾ ಇದ್ದೆ ಅದು ಕಾಲೇಜ್ ಟೈಮಲ್ಲಿ. ಸಾಕಾಯ್ತು, ಯಾವುದು ಸಿಕ್ಕಿಲ್ಲ, ಬೋರ್ ಆಯ್ತು, ಸರಿ ಬಿಟ್ಟಾಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋಣ. ಡ್ಯಾನ್ಸ್ ಕಲ್ತ್ರೆ ನಮ್ಮ ಅಕ್ಕನ ಮದುವೆಗೆ ಅವ್ರ ಮದುವೆಗೆ ಯೂಸ್ ಆಗುತ್ತೆ ಅಂತ ಓಡಾಯ್ತು. ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಣ ಅಂತ ಅಲ್ಲಿ ನಮ್ಮ ಮನೆ ಹತ್ರ ಒಬ್ರು ಅಣ್ಣ ಬರ್ತಿದ್ರು, ಅವ್ರಿಗೆ ಕೇಳಿದೆ. ಅವ್ರು ನನ್ನ ಕ್ಲಾಸಿಗೆ ಕರ್ಕೊಂಡು ಹೋದ್ರು. ಅಣ್ಣ ಹೆಸರು ಬಂದು ಅಭಿಷೇಕ್ ಅಂತ. ಅವ್ರು ನನ್ನ ಕ್ಲಾಸಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ಮ ಮಾಸ್ಟರ್ ಇದ್ದಾರೆ ರಾಜಕಿಶೋರ್ ಅಂತ. ಸೊ ಅವ್ರು ಏನ್ ಮಾಡಿದ್ರು, ನಾನು ಡ್ಯಾನ್ಸ್ ಮಾಡಿದ್ ನೋಡಿ ಚೆನ್ನಾಗಿ ಮಾಡ್ತಿದ್ದಾನೆ, ಜೋಶಲ್ಲಿದ್ದಾನೆ ಅಂದ್ಬಿಟ್ಟು ಅವತ್ತೇ ಹೇಳಿದ್ರು, ಮಗ ಸೊ ಸೋಮವಾರ ಶೂಟಿಂಗ್ ಇದೆ ಕಣ ಬಂದ್ಬಿಡು ಅಂದ್ರು. ಇಷ್ಟು ದಿನ ಟ್ರೈ ಮಾಡಿ ಸಿಕ್ಕಿಲ್ಲ. ನಾನು ಡ್ಯಾನ್ಸ್ ಕ್ಲಾಸ್ ಸೇರ್ಕೋಬೇಕಂತ ಅನ್ಕೊಂಡು ಒಂದು 6-8 ತಿಂಗಳಾಗಿತ್ತು. ಪುಷ್ ಆಗಿ ಸೇರಿದೆ. ಹೋಗಿದ ತಕ್ಷಣ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ. ನಾನು ಡ್ಯಾನ್ಸೇ ನನ್ನ ಲೈಫ್ ಸ್ಟಾರ್ಟ್ ಮಾಡಿದ್ದು. ಸೊ ಡ್ಯಾನ್ಸ್ ಮಾಡಿದೆ, ಇನ್ನೊಂದು ಸಿನಿಮಾ ಡ್ಯಾನ್ಸ್ ಮಾಡಿದೆ. ಅಂದ್ರೆ ನಮ್ಮ ಮಾಸ್ಟರ್ ಕೊರಿಯೋಗ್ರಫಿಲಿ ಮಾತ್ರ, ನನ್ನ ಡ್ಯಾನ್ಸ್ ಕಾರ್ಡ್ ಇಲ್ಲ ಏನಿಲ್ಲ. ನಮ್ಮ ಮಾಸ್ಟರ್ ಕೊರಿಯೋಗ್ರಫಿ ಅವ್ರು ಕರ್ಕೊಂಡು ಹೋಗೋರು. ಮತ್ತೆ ಸೆಕೆಂಡ್ ಸಿನಿಮಾ ಡ್ಯಾನ್ಸ್ ಮಾಡಿದಾಗ ಡೈರೆಕ್ಟರ್ ಬಂದ್ಬಿಟ್ಟು ರವೀಂದ್ರ ವೆಂಶಿ ಅಂತ. ಆ ಸರ್ ಏನ್ ಮಾಡಿದ್ರು, ನಾನು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಅಂದ್ರೆ ಮಠ 2 ಕೇಳಿದ್ರು ಅನ್ಸುತ್ತೆ. ಮಠ 2 ಆ ಸಿನಿಮಾ ಡೈರೆಕ್ಟ್ರು ಅವ್ರು ನೆಕ್ಸ್ಟ್ ಸಿನಿಮಾಗೆ ನನ್ನ ಸಪೋರ್ಟ್ ಕಾಮಿಡಿಯನ್ ಆಗಿ ಹಾಕೊಂಡ್ರು. ನಾನು ಫಸ್ಟ್ ಸಿನಿಮಾ ಅಲ್ವಾ, ಏನು ಗೊತ್ತಿಲ್ಲ, ಬಟ್ ಆಕ್ಟಿಂಗ್ ಬರುತ್ತೆ. ಹೆಂಗ್ ಮಾಡೋದು, ಏನ್ ಫೇಸ್ ಮಾಡೋದು ಅಂದು ಸಾಧು ಸರ್ ಅಪೋಸಿಟ್ ಮಾಡ್ಬೇಕಿತ್ತು. ಅಂದ್ರೆ ಅವ್ರ ಜೊತೆಲಿ ಸಪೋರ್ಟ್ ಕಾಮಿಡಿಯನ್ ಆಗಿ ಹೆಂಗ್ ಮಾಡೋದು ಅವರೆಲ್ಲ ಹೇಳ್ಕೊಟ್ರು, ನೀಟಾಗಿ ಮಾಡ್ಕೊಟ್ರು. ನನ್ನಿಂದ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೊಂಡು ಹೋದೆ. ತುಂಬಾ ಚೆನ್ನಾಗಿ ಮತ್ತೆ ಆಡಿಷನ್ಸ್ ಕೊಡ್ತಾನೆ ಇದ್ದೀನಿ, ಈಗೆಲ್ಲ ಕೊಡ್ತಿದ್ದೆ. ಸೊ ಸಿಗ್ತಾ ಇತ್ತು. ಅಲ್ಲಿಂದ ಒಂದು 4 ಸಿನಿಮಾ ಆಯ್ತು. ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ. ಆಮೇಲೆ ನನಗೆಲ್ಲೂ ಚಾನ್ಸ್ ಇಲ್ಲ, ಏನ್ ಮಾಡ್ಲಿ, ಮತ್ತೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗೋದೆ. ಮತ್ತೆ ಒಂದ್ ಟೇಕ್ ಡೈಲಾಗ್ ಆರ್ಟಿಸ್ಟ್, ಸುಮ್ನೆ ಹೋಗ್ಬಿಟ್ಟು ಒಂದ್ ಡೈಲಾಗ್ ಹೊಡ್ಬಿಟ್ಟು ವಾಪಸ್ ಬರ್ತದೆ. ಆ ಥರ ಸಣ್ಣ ಪುಟ್ಟ ಮಾಡಿದೆ. ಮತ್ತೆ ಸಿನಿಮಾಗಳು ಸಿಗ್ತಾ ಹೋಯ್ತು. ಆಮೇಲೆ ಈಗ ಸ್ವಲ್ಪ ದಿನ ಆಯ್ತು, ಏನದು ಜಸ್ಟ್ ಪಾಸ್ ಮಾಡಿದೀನಿ ಕರೆಕ್ಟು. ತುಂಬಾ ದಿನ ಆಯ್ತು. ಸಿನಿಮಾ ಒಂದು 6 ತಿಂಗಳಿಂದ ಏನೂ ಮಾಡ್ತಿಲ್ಲ, ಯಾವುದು ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಕಂಪ್ನಿ ಕೆಲ್ಸಕ್ಕೆ ಹೋಗೋಣ ಅಂತ ಹಂಗೆ ಹೋದೆ. ಅದಕ್ಕೆ ಮುಂಚೆ ಝೊಮ್ಯಾಟೊ ಮಾಡ್ತಾ ಇದ್ದೆ, ಫ್ಲಿಪ್ಕಾರ್ಟ್ ಮಾಡ್ತಿದ್ದೆ, ಅವೆಲ್ಲ ಮಾಡ್ಕೊಂಡಿದ್ದೆ. ಜೀವನ ಅನುಭವಿಸ್ಬಿಟ್ಟಿದ್ದೀರಾ ಬ್ರೋ, ನೆಕ್ಸ್ಟ್ ಲೆವೆಲ್. ಅಂದ್ರೆ ಯಾವ್ದು ಸಿಗ್ತಾ ಇಲ್ವಲ್ಲ, ಅಮೌಂಟ್ ಬೇಕು. ನನಗೆ ಅಂತ ಒಂದು ಗಾಡಿ ಇರ್ಲಿಲ್ಲ, ಏನಿರ್ಲಿಲ್ಲ. ಒಂದು ಗಾಡಿ ತಗೊಂಡೆ. ಅದನ್ನ ತೀರ್ಸಿದ್ರೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ಫ್ರೆಂಡ್ಸ್ಗಳ ಜೊತೆ ಹೋಗೋದು, ಅದು ಹೋಗೋದು ಎಲ್ರು ಮಾಡ್ತೀವಿ, ನಾನು ಈಗಲೂ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಜವಾಬ್ದಾರಿ, ಏನೋ ಒಂದ್ ಮಾಡ್ಬೇಕು. ಈಗ ಸುಮ್ಮನೆ ಕೂತ್ರೆ ಫ್ರೆಂಡ್ಸ್ ಜೊತೆ ಹೋಗ್ತೀವಿ. ಏನೋ ಒಂದ್ ಕೆಲ್ಸ ಅಂತ ಕೇಳಿದ್ರೆ ನಾನು ಸ್ವಲ್ಪ ಬ್ಯುಸಿ ಆಗಿರ್ತೀನಿ. ಅಂದ್ರೆ ಸುತ್ತಾಡ ತಪ್ಪಲ್ಲ ಫ್ರೆಂಡ್ಸ್ ಜೊತೆ, ಬಟ್ ನೋಡಿ ಮಾಡಿ ಸುತ್ತಾಡ್ಬೇಕು. ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ಕಾಗಲ್ಲ. ಝೊಮ್ಯಾಟೊ ಮಾಡ್ತಿದ್ದೆ. ಆಮೇಲೆ ಸಿನಿಮಾ ಸಿಕ್ತು. ಆಡಿಷನ್ಸ್ಗೆ ಹೋದೆ. ನನ್ನ ಫ್ರೆಂಡ್ ನಿಖಿಲ್ ಕರ್ಕೊಂಡು ಹೋದ್ರು. ಅಲ್ಲಿ ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆದೆ. ಫಸ್ಟ್ ರೌಂಡ್ ಮಾಡಿದ್ರು, ಸೆಕೆಂಡ್ ರೌಂಡ್ ಮಾಡಿದ್ರು. ಆಮೇಲೆ ಜಸ್ಟ್ ಪಾಸ್ ಅಂತ ಸಿನಿಮಾ ಮಾಡಿದೆ. ಅದೊಂದು 54 ಡೇಸ್ ಕಾಲ್ ಶೀಟು ಮೈಸೂರಲ್ಲಿ. ಫುಲ್ಲು ಮಜಾ ಮಾಡಿದ್ದೀವಿ. ನಮ್ಮ ರಾಯ್ಸ್ ಎಂಟರ್ಟೈನ್ಮೆಂಟು ಒಳ್ಳೆ ಮಜಾ ಮಾಡಿದ್ದೀವಿ. ಬಿಟ್ಟರೆ ಅದಕ್ಕೆ ಮುಂಚೆನೂ ಒಂದು 4 ಸಿನಿಮಾ ಆಗಿದೆ ಬ್ರೋ. ಸಿನಿಮಾ ಮಾಡಿದ್ವಿ ಅಂದ್ರೆ ರಿಲೀಸ್ ಆಗುತ್ತೆ, ಹಿಟ್ ಆಗಲ್ಲ. ಯಾಕಂದ್ರೆ ಈಗ ನೀವು ವಾರಕ್ಕೆ 10 ಸಿನಿಮಾ ರಿಲೀಸ್ ಆಗ್ತಿದೆ ಕನ್ನಡದ್ದು, 10ರಲ್ಲಿ 1 ಹಿಟ್ಟಾದ್ರೂ ದೊಡ್ಡದು. ಬಟ್ ಆಗಲ್ಲ, ಯಾಕಂದ್ರೆ ಜನ ಏನ್ ಮಾಡ್ತಿದ್ದಾರೆ, ಫೋನ್ ಕೊಡೋ ಟೈಮು, ಆಮೇಲೆ ಏನಂದ್ರೆ ಯಾರು ಹೋಗಲ್ಲ, ಫೋನ್ ಬಿಟ್ಟು ಇನ್ನೂ ಹೋಗ್ತಾನೆ ಇಲ್ಲ. ಈಗ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಬಿಡು ಇನ್ನೊಂದ್ 20 ದಿನ ಆದ್ಮೇಲೆ OTT ಬರುತ್ತೆ ನೋಡ್ಕೊಳ್ಳೋಣ. OTT ಬರುತ್ತೆ, ಇಲ್ಲಾಂದ್ರೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ನಾನು ಇದುವರೆಗೂ ನಾನು ಟೆಲಿಗ್ರಾಮ್ ಅಲ್ಲಿ ಒಂದು ಸಿನಿಮಾ ನೋಡಿಲ್ಲ. ಈಗ ನಾನ್ ಸಿನಿಮಾ ಮಾಡೋದು ನಾನೇ ನೋಡಿದ್ರೆ ಜನ ಏನ್ ಮಾಡ್ತಾರೆ. ಹೌದು, ಅದು ಗುಡ್ ಥಿಂಕಿಂಗ್. ಅದು ನಾವ್ ಇಂಡಸ್ಟ್ರಿ ಅವರೇ ಕುತ್ಕೊಂಡು ಮನೇಲಿ ಕುತ್ಕೊಂಡು ಫೋನಲ್ಲಿ ನೋಡಿದ್ರೆ, ವಾಟ್ ಅಬೌಟ್ ಅದರ್ಸ್? ಈಗ ಕನ್ನಡ ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜ್, ಯಾರ್ಯಾದ್ರೂ ಕಷ್ಟಪಟ್ಟು ದುಡ್ಡು ಹಾಕಿ ಸಿನಿಮಾ ಮಾಡೋದು.
ಈಗ ಅವ್ರದ್ದು ಸಿನಿಮಾ ನಾನು ಬಿಡೋ ತಮಿಳ್ ಅಲ್ವಾ ಇರಲ್ಲ ನೋಡೋಣ, ಬಿಡ ತೆಲುಗು ಅಲ್ವಾ ನೋಡ, ಇಲ್ಲ ನಾನು ತೆಲುಗುನು ಮಾಡಿದೀನಿ. ಸಿನಿಮಾ ಅಂತಂದ್ರೆ ಎಲ್ಲ ಒಂದು ಫೀಲ್ಡ್ ಅವರು ಎಲ್ಲ ನಾವೆಲ್ಲ ಅಣ್ಣ ತಮ್ಮಂತ ಇದ್ದಂಗೆ. ನಮ್ಗೆ ಆ ಜಗಳ ಈ ಜಗಳ ಈ ಮಧ್ಯದ ನಮಗಿಲ್ಲ. ನಾವೆಲ್ಲ ಸ್ಯಾಂಡಲ್ವುಡ್, ನಾವೆಲ್ಲ ಕನ್ನಡದವರು, ಸಿನಿಮಾ ಮಾಡೋರು. ನಾನು ಇಂಡಿಯನ್. ಈಗ ನಾನು ಕನ್ನಡ ಬಿಟ್ಟು ತೆಲುಗು ಹೋದ್ರೆ ಅವ್ನು ತೆಲುಗು ಯಾಕೆ ಹೋದ ಅಂತಾರೆ. ನಾನು ಎಕ್ಸ್ಟ್ರಾ ಜಬರ್ದಸ್ತ್ ಮಾಡಿದೀನಿ 6 ಎಪಿಸೋಡ್ಸ್, ಅದು ರಿಯಾಲಿಟಿ ಶೋ. ಬಿಟ್ರೆ ಕಾಮಿಡಿ ಕಿಲಾಡಿ 5 ವಾರ ಮಾಡಿದೀನಿ ಈ ಸೀಸನ್. ಅದು ಏನೋ ಕಂಟಿನ್ಯೂ ಮಾಡಕ್ಕಾಗಿಲ್ಲ, ಫ್ಯಾಮಿಲಿ ಪ್ರಾಬ್ಲಮ್, ಏನೋ ಒಂದ್ ಯಾರೋ ಹೋಗ್ಬಿಟ್ರು, ಅಜಿತ್ ಇರೋದು, ಅವೆಲ್ಲ ಹೋಯ್ತು. ಹೆಂಗ್ ಕಂಟಿನ್ಯೂ ಬಂದೇ ಬರ್ತಾ ಇರ್ತಾರ. ಈಗ ಒಬ್ಬ ಮನುಷ್ಯ ತೋರಿಸಿ ಕಷ್ಟ ಇಲ್ದಿರೋ ದುಡ್ಡಿರೋ ಮಾತ್ರನು ಕಷ್ಟ ಇದೆ, ದುಡ್ಡಿಲ್ದಿರೋ ಮಾತ್ರನು ಕಷ್ಟ ಇದೆ. ದುಡ್ಡಿರೋನ್ ಹತ್ರನೇ ಒಂಥರ ಕಷ್ಟ ಇದೆ, ದುಡ್ಡು ಇನ್ನೊಂದರ ಕಷ್ಟ. ಬಿಕಾಸ್ ಅದು ಹಂಗೆ ಹೇಳಕ್ ಆಗಲ್ಲ, ಕಷ್ಟ ಇರಲ್ಲ ದುಡ್ಡಿದ್ರೆ. ನಾನ್ ನೋಡಕ್ಕೂ ಸಕ್ಕಾದಾಗ ಮೈ ತುಂಬ್ಕೊಂಡಿದೀನಿ, ಗಾಡಿ ಇಟ್ಟಿದೀನಿ, ಫೋನ್ ಇಟ್ಟಿದೀನಿ, ಅದೇನೋ ಅನ್ಕೊಂಡು ಬೇಜಾನ್ ದುಡ್ಡು ಮಾಡ್ತಾವನೆ. ಸಿನಿಮಾ ಮಾಡಿದ್ರೆ ದುಡ್ಡು ಮಾಡಲ್ಲ. ನಾನು ಯಾವತ್ತು ಹೆಸರು ಮಾಡಿರ್ತೀನಿ ಅವತ್ತಿನ ದುಡ್ಡು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ಈ ಪ್ರಾಜೆಕ್ಟ್ ಯಾವ್ದೋ ಬಾಯ್ಸ್ ಗರ್ಲ್ಸ್ ಮಾಡ್ತಾ ಇದೀನಿ, ನಾನು ಚೆನ್ನಾಗಿ ಹೆಸರು ಮಾಡಿದೆ ಅನ್ಕೊಳ್ಳಿ, ನೆಕ್ಸ್ಟ್ ಪ್ರಾಜೆಕ್ಟ್ ಬರುತ್ತಲ್ಲ ಅದ್ರಿಂದ ನಂಗೆ ದುಡ್ಡು ಬರುತ್ತೆ. ಈ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಮಾತಾಡಿದ್ರೆ ಅಷ್ಟೇ ಬರುತ್ತೆ. ನನ್ನ ಹೆಸರು ಮಾಡು ಬಿಡು. ಜೀವನ ಗೋಸ್ ವಿತ್ ಫೇಮ್ ನೇಮು ಓಡಿಸಿದ್ರೆ ನಮ್ದು ಕಾಲ ಓಡುತ್ತೆ. ನೀವು ಎಜುಕೇಶನ್ ಎಲ್ಲ ಏನ್ ಮಾಡ್ಕೊಂಡಿದ್ದೀರಿ ಬ್ರೋ? 10th ಮುಗಿಸಿ ITI ಮಾಡಿದೀನಿ ಬ್ರೋ. ಅಂದ್ರೆ ITI 4 ವರ್ಷ ಮಾಡಿದೆ. 1.5 ವರ್ಷ ಆಯ್ತು. ಫಸ್ಟ್ ಇಯರ್ ಎಕ್ಸಾಮ್ ಬರ್ದೆ, ಎಲ್ಲ ಪಾಸ್ ಆದೆ. ಸೆಕೆಂಡ್ ಇಯರ್ ಟೈಮಲ್ಲಿ ಆಕ್ಸಿಡೆಂಟ್ ಆಯ್ತು. ಬಸ್ ಅವ್ನು ಬಂದು ಹೊಡೆದ, BMTC ಅವನು. ನಂದು ನೀ ಕ್ರ್ಯಾಕ್ ಆಗಿ ಏನಂತ ಪಟೇಲ ಬೋನ್ ಅಂತಾರೆ, ವೈಟ್ ಮೂಳೆ ಇರುತ್ತೆ, ಚಿಕನ್ ತಿನ್ಬೇಕಾದ್ರೆ ಬೀಳಿ, ಆ ಬೋನ್ ಕ್ರ್ಯಾಕ್ ಆಗಿತ್ತು. ಸೊ ಒಂದು 8 months ಬೆಡ್ ರೆಸ್ಟ್ ತಗೊಂಡೆ, ಮುಗ್ಸಕ್ಕೆ ಆಗ್ಲಿಲ್ಲ. ಅದು ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ರಿಂದ, ಗುರುಗೊಂಡೆಪಳ್ಳಿ ಅಲ್ಲಿ ಓದಿದ್ರಿಂದ ಅದಾಗ್ಲಿಲ್ಲ. ಆಮೇಲೆ ಮತ್ತೆ 2 ವರ್ಷ ಹಾಕೊಂಡು ITI ಮಾಡಿದೆ. ಸಿನಿಮಾನು ಸ್ಟಾರ್ಟ್ ಆಗಿತ್ತಲ್ಲ, ಹಂಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಅಂದ್ರೆ ಎಜುಕೇಶನ್ ಅಲ್ಲೇ ITI ಇಲ್ಲ ಅಷ್ಟೇ. ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಆಸೆ ಇತ್ತು, ಬಟ್ ಡಿಸ್ಕಂಟಿನ್ಯೂ ಆಗೋಯ್ತು. ಪರವಾಗಿಲ್ಲ, ಇಡೀ ಜೀವನ ಚೆನ್ನಾಗಿದೆ. ಇಂಟರ್ವ್ಯೂ ತಗೋತಾ ಇದ್ದೀರಾ? ಮತ್ತೆ ನೀವು ಸಾಧು ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ, ಹೇಗಿತ್ತು ಅಂತ ದೊಡ್ಡ? ಫಸ್ಟ್ ಟೈಮ್ ಅಂತೂ ಮಜಾ ಇತ್ತು. ಅವನಿಗೆ ಫುಲ್ ಎಕ್ಸೈಟ್ಮೆಂಟ್, ಭಯ, ನಡಕ್ತಾ ಇದೀನಿ. ಸೆಕೆಂಡ್ ಟೈಮ್ ವರ್ಕ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತು. ನಾನು ಜಸ್ಟ್ ಪಾಸ್ ಮಾಡಿದಾಗ ಸೆಕೆಂಡ್ ಟೈಮ್ ಅವ್ರ ಜೊತೆ ಮಾಡಿದ್ದು. ಅವ್ರು ನಮ್ ಲೆಕ್ಚರರ್ ಕ್ಯಾರೆಕ್ಟರ್. ಅವ್ರು ಕುತ್ಕೊಂಡಲ್ಲಿ ಎಣ್ಣೆ ಹೊಡಿತಿರ್ತಾರೆ, ಅವ್ರದ್ದು ಅವ್ರ ಎಣ್ಣೆ ಕುತ್ಕೊಂಡು ಕದ್ದು ಕುಡಿದೀವಿ, ಏನೇನೋ ಮಾಡಿ ಮಜಾ ಮಾಡಿದ್ವಿ. ಸಾಧು ಸರ್ ನಿಮ್ಗೆ ಏನಾದ್ರು ಅಂದ್ರೆ ಫಸ್ಟ್ ಟೈಮ್ ನೀವು ಮಾಡ್ತಿರ್ಬೇಕಾದಾಗ ಏನ್ ಸಜೆಷನ್ಸ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ, ಸಜೆಷನ್ಸ್ ಕೊಡೋ ರೇಂಜ್ಗೆ ಆಗ್ಲಿ. ಯಾಕಂದ್ರೆ ಏನಾಯ್ತು, ಡೈರೆಕ್ಟರ್ ಏನ್ ಮಾಡಿದ್ರು, ಸಾಧು ಸರ್ ನೆಕ್ಸ್ಟ್ ಜೊತೆಲಿ ಮಾಡ್ಬೇಕು ಅಂತ ಕೂರಿಸ್ಕೊಂಡು ಅವ್ರ ರಿಹರ್ಸಲ್ ಮಾಡಿ ಹೇಳ್ಕೊಟ್ರು. ಈ ತರ ಟರ್ನ್ ಓವರ್ ಮಾಡಿ, ಈ ತರ ಚೇಂಜ್ ಓವರ್ ಮಾಡು, ಎಲ್ಲ ಆಯ್ತು. ಸಾಧು ಸರ್ ಬಂದ್ರು, ಟೇಕ್ ಸ್ಟಾರ್ಟ್ ಆಯ್ತು, ತಗೊಂಡೆ. 1 ಟೇಕಲ್ಲಿ ಹೊಡೆದೆ. ಯಾಕಂದ್ರೆ ಬಿಕಾಸ್ ಹೇಳ್ಕೊಟ್ಟಿದ್ರು. ಸೊ ಅವ್ರು ಹೇಳ್ಕೊಟ್ಟಿದ್ ಗುರುಗಳು ಹೇಳ್ಕೊಟ್ಟು, ನೀವು ಚೆನ್ನಾಗ್ ಮಾಡ್ತೇನೆ ಕಣ್ರಿ, ಚೆನ್ನಾಗ್ ಮಾಡೋದು ಮುಗಿಸ್ದ ಅಂದ್ರು. ಅವಾಗ ಖುಷಿ ಆಯ್ತು. ಅವ್ರು ಹೇಳ್ಕೊಟ್ಟು ಕಲಿಯೋ ಶಕ್ತಿ ಇರ್ಬೇಕು. ನಂದೇ ಏನೋ ಒಂದ್ ಮಾಡಕ್ ಹೋದಾಗ ಅದು ವರ್ಕೌಟ್ ಆಗ್ತದೆ ಅಂತ ಡೈರೆಕ್ಟರ್ ಅನ್ಸಿದ್ರೆ, ಡೈರೆಕ್ಟ್ ಹೇಳ್ಕೊಟ್ಟಿದ್ದು ನಾವು ಮಾಡ್ಬೇಕು. ಅವಾಗ ಅದು ಜನಕ್ಕೆ ವರ್ಕೌಟ್ ಆಗುತ್ತೆ. ಡೈರೆಕ್ಟರ್ ನೋಡೋದು ಬ್ರೋ ಜನದ ಪಾಯಿಂಟ್ ಆಫ್ ವ್ಯೂ, ನಮ್ ಪಾಯಿಂಟ್ ಆಫ್ ವ್ಯೂ ನೋಡಲ್ಲ. ಈಗ ನಾನು ಬಂದೆ, ಬಟ್ಟೆ ಬಿಚ್ಕೊಂಡು ನಿಂತ್ಕೊಂತಾರೆ, ನನಗೆ ಅಸಹ್ಯವಾಗಿ ಕಾಣ್ತಿರುತ್ತೆ. ಬಟ್ ಜನಕ್ಕೆ ಅದು ಮಜಾ ಇರುತ್ತೆ, ಕಾಮಿಡಿ ಬರುತ್ತೆ. ಸೊ ಆ ಟೈಮಲ್ಲಿ ನಾವು ಅದನ್ನ ಆಗಲ್ಲ ಅಂದ್ರೆ ಅದು ಅರ್ಥ ಅಲ್ಲ. ನಾನೀಗ ಪಾತ್ರಕ್ಕೆ ನಾನು ಸಿಗಾಕೊಂಡಿದೀನಿ ಅಂದ್ರೆ ಆ ಪಾತ್ರನ ಪರಿಪೂರ್ಣವಾಗಿ ಮುಗಿಸ್ಬೇಕು. ಇಲ್ಲ, ಈ ಮಾತಲ್ಲಿ ನೋಡೋದಾದ್ರೆ ಒಂದು ಇಂಟರ್ವ್ಯೂ ಅಲ್ಲಿ ಕಾಕ್ರೋಚ್ ಅವರು ಹೌದು, ಅವರು ಒಂದು ಹೇಳಿದ್ದಾರೆ ನೋಡಿ, ನಾನೊಬ್ಬ ಆರ್ಟಿಸ್ಟ್, ನಾನೊಬ್ಬ ಡೈರೆಕ್ಟರ್, ನಾನು ಹೆಂಗ್ ಯೂಸ್ ಮಾಡ್ಕೊಳ್ತ ನಾನು ಅದಕ್ಕೆ ಪ್ರೋತ್ಸಾಹಿಸ್ಬೇಕು. ಹೌದು, ನಾನು ಇಲ್ಲ ಆಗಲ್ಲ ಅಂತ ಅನ್ನೋದಕ್ಕೆ ನಾನು ಯಾರು ಅಲ್ಲ. ನಾವೆಂತ ಬಂದಿದೀವಿ ಹೆಸರು ಮಾಡಕ್ಕೆ, ಕೆಲಸ ಮಾಡಕ್ಕೆ. ಅವ್ರು ಹೇಳಿದ ಕೆಲಸ ನಾವು ಮಾಡ್ಬೇಕು. ನಾವಲ್ಲ, ಅಣ್ಣವ್ರೆಲ್ಲ ಹಂಗೆ. ಈಗ ಅವ್ರ ಎಂತೆಂತ ಸೀನ್ಸ್ ಮಾಡಿಲ್ಲ, ಇದು ಏನೋ ಮಾಡೋರೆಲ್ಲ ಹೇಳಬಾರ್ದು. ಬಟ್ ಅವರೇ ಅಷ್ಟೆಲ್ಲ ಮಾಡಿದಾರೆ, ನಾವೆಲ್ಲ ಇನ್ನು ಉಗ್ರೂ ಅಲ್ಲ. ಬಟ್ ಅವ್ರು ಹೇಳಿದ ಕೆಲಸ ಮಾಡದೇ ಇರೋ ಪಾತ್ರನೇ ಇಲ್ಲ. ಹೌದು, ಎಂತ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳೆಲ್ಲ ಇವತ್ತು ಒಂದು ಟೈಮಲ್ಲಿ ಲೇಡಿ ಗೆಟಪ್ ಹಾಕಿದ್ರು. ಹೌದು ಬ್ರೋ. ಬಟ್ ಅಂದ್ರೆ ಇವತ್ತು ನಾನು ಒಬ್ಬ ರಂಗಭೂಮಿ ಕಲಾವಿದ, ಒಂದು ಟೈಮಲ್ಲಿ ನಾನು ಸುಮಾರು ಜನ ನೋಡಿ ನಕ್ಕಿದ್ರು. ಬಟ್ ಇವತ್ತು ಅಟ್ಲೀಸ್ಟ್ ಏನೋ ನಾನು ಒಂದು ರಂಗಭೂಮಿ ಕಲಾವಿದ ಅಂತ ಅನ್ಬೇಕಾದಾಗ ಏನೋ ಇದು ಬರುತ್ತೆ. ಹೌದೌದು. ಈಗ ತುಂಬಾ ಜನ ನನ್ನ ಜೊತೆ ಇರೋರೆಲ್ಲ ಥಿಯೇಟರ್ ಆರ್ಟಿಸ್ಟ್ಗಳೇ. ಹೌದು. ನನಗೆ ಭಯ ಒಂದೊಂದ್ಸಲಿ, ನಾನು ಏನೂ ಕಲ್ತಿಲ್ಲ, ಎಲ್ಲೂ ಏನೂ ಮಾಡಿಲ್ಲ, ನಾನು ಹೆಂಗ್ ಫ್ಲೋ ಇದೆಯೋ ಹಂಗೆ ಮಾಡ್ಕೊಂಡ್ ಬರ್ತಾ ಇದೀನಿ, ಏನಾಗುತ್ತೋ ಜೀವನ ಗೊತ್ತಿಲ್ಲ, ಆಗತ್ತಾಗ್ಲಿ ಏನು ಅಂತ. ನನ್ನ ಬಾಡಿ ನನಗೆ ಪ್ಲಸ್ಸೇ, ಬಟ್ ಆಕ್ಟಿಂಗ್ ಸ್ಕಿಲ್ಸ್ ಇರಬೇಕು. ಸ್ಕಿಲ್ಸ್ ಇಲ್ಲ ಅಂದ್ರೆ ಯಾರು ಕರ್ಕೊಳ್ಳಲ್ಲ. ಹೇಳ್ತಾನೆ, ಯಾರೇ ಸಿಗ್ತಾನೆ, ಮಗ ನಿನ್ ಬಾಡಿನೇ ನಿನ್ ಪ್ಲಸ್ ಸಿನಿಮಾ ಇಂಡಸ್ಟ್ರಿಗೆ,
ಆಕ್ಟಿಂಗ್ ಬರಲಿಲ್ಲ ಅಂದ್ರೆ ಇಟ್ಕೊಂಡು ಏನ್ ಮಾಡ್ತೀರಾ ಬಾಡಿ ಹೌದು ಹೌದು. ಒಡಿಸೆ ಸುಮ್ಮನೆ ಅನ್ವಾಂಟೆಡ್ಲಿ ಹೇಳೋದಲ್ಲ. ಹ್ಮ್. ಬಾಡಿ ಇದೆ ನಿನ್ ಬಿಡ ಎಲ್ಲ ಸಿನಿಮಾಗೆ ಹಾಕತ್ತಾರೆ. ಹಾ. ನಾನು ಇಷ್ಟು ದಿನ ಸಿನಿಮಾಗಳು ಮಾಡಿದೀನಿ ಬ್ರೋ, ಒಂದು ಹಿಟ್ ಆಗಿಲ್ಲ. ಯಾಕಂದ್ರೆ ಅದೇನೋ ನನ್ನ ಟೈಮ್ ಸರಿ ಇಲ್ವೋ, ಸ್ಟೋರಿ ಡಸಂಟ್ ಮ್ಯಾಟರ್, ಹಿಟ್ ಆಗಿಲ್ಲ, ನಾನು ವರ್ಕೌಟ್ ಆಗಿಲ್ಲ. ಹೌದು. ಈಗ ಕರಿಮಣಿ ಸೀರಿಯಲ್ ಮಾಡ್ತಿದ್ದೀನಿ, ಸೊ ಅದರಿಂದ ನನಗೆ ರೆಕಗ್ನೈಸೇಷನ್ ಬಂತು. ಮತ್ತೆ ಸೀರಿಯಲ್ಸ್ ಅಂತೇಳಿ ಚೆನ್ನಾಗಿ ಮಾಡಿದೆ ನಾನು, ಅಂದ್ರೆ ಕಂಟೆಂಟ್ ಕೊಡೋದು ಅದೆಲ್ಲ ಚೆನ್ನಾಗಿ ಮಾಡಿದ್ವಿ. ಸೊ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ನಾನು ಮುಂಚೆ ಗಿಚ್ಚಿಗಿಲಿಗೆ 2 ಸಲ ಆಡಿಷನ್ಸ್ ಕೊಟ್ಟಿದ್ದೆ. ಅಲ್ಲಿ ನೋಡಿದ್ರಲ್ಲ ಇಲ್ಲಿ ಚೆನ್ನಾಗಿ ಮಾಡಿದೆ, ಅವನು ಯೂಸ್ ಮಾಡ್ಕೊಂತಾನೇನೋ ಅಂದ್ಬಿಟ್ಟು ಕರ್ಸಿದ್ರು. ವರ್ಕೌಟ್ ಆಯ್ತು, ಏನೋ ಮಾಡ್ತಿದ್ದೀನಿ. ಬಟ್ ಸ್ಕಿಲ್ಸ್ ಇಲ್ಲ ಅಂದ್ರೆ ನೀವು ಜೀವನದಲ್ಲಿ ಏನು ಏನು ಮಾಡೋದಕ್ಕಾಗಲ್ಲ. ಕೇಳುತ್ತಾರೆ ಅದೆಲ್ಲ ಆಕ್ಟಿಂಗ್ ಎಲ್ಲ ಏನ್ ಮಾಡ್ತೀಯೋ, ಇಷ್ಟ ದಿನ 4 ವರ್ಷ 5 ವರ್ಷದಿಂದ ಮಾಡ್ತೀವಿ, ಹೆಸರಾಗ್ಲಿಲ್ಲ ಅಂದ್ರು. 5 ವರ್ಷ ಮಾಡಿದಕ್ಕಲ್ಲ 5 ವರ್ಷ ಹೆಸರಾಗಕ್ಕೆ ಸ್ಟಾರ್ಟ್ ಆಗಿದ್ದು. ಇಷ್ಟ ದಿನ ನಾಯಿ ಮುಗಿಸ್ತಿರ್ಲಿಲ್ಲ ನಮ್ಮನೆಲ್ಲ. ಬಟ್ ನನ್ನ ಶಾರ್ಟ್ ಫಿಲ್ಮ್ ಇಟ್ಟಾಯ್ತು, ದೇವರೇ ಕಪ್ಪಡಪ್ಪ, ಅಮಿತ್ ಸರ್, ಅಲ್ಲಿ ನನಗೆ ನೇಮ್ ಸ್ಟಾರ್ಟ್ ಆಯ್ತು. ಬಟ್ ಕರಿಮಣಿ ಸ್ಟಾರ್ಟ್ ಆಗಿತ್ತು. ಕಾಮಿಡಿ ಕಿಲಾಡಿ ಒಂದು 5 ವಾರ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ಒಂದಷ್ಟು ಜನ ಗುರ್ತಿಡಿದ್ರು. ಆಮೇಲೆ ಬಿಟ್ಬಿಟ್ನಲ್ಲ, ನನ್ಗೆ ಫ್ಯಾಮಿಲಿ ಅಜ್ಜಿ ತೀರೋದು ಅಂತ, ಸೊ ನನ್ಗೆ ಅಲ್ಲಿ ಹೋಗಕ್ಕಾಗ್ಲಿಲ್ಲ. ಅದೇನಾಯ್ತು, ಶೂಟ್ ದಿನನೇ ಅಜ್ಜಿದು ಇದು ಮಾಡಬೇಕಿತ್ತು, ಹೋಗಕ್ಕಾಗಿಲ್ಲ. ಅಲ್ಲಿಂದ ನಂಗೆ ಏನೋ ಆಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿ ಅಲ್ಲಿಂದ ಇಲ್ಲ. ಕರಿಮಣಿ ಮುಂಚೆನೆ ಮಾಡ್ತಿದ್ದೆ, ಸೊ ಇಲ್ಲಿ ನನ್ನ ಕ್ಯಾರೆಕ್ಟರ್ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಚೆನ್ನಾಗಿ ಎಲ್ಲ ಫೇಸ್ ಆಯ್ತು. ಆಮೇಲೆ ನಾನು ಶಾರ್ಟ್ ಫಿಲಮ್ ಮಾಡಿದಾಗ ನನಗೆ ಫೇಮ್ ಸಿಕ್ಕಿದ್ದು. ಅವ್ರು ಹೆಂಗ್ ಹೇಳ್ಕೊಡ್ತಾರೆ ಅಂದ್ರೆ ಡೈರೆಕ್ಟ್ರು, ಅದೇ ಅಂತಾರಲ್ಲ ಮುಳ್ಳಿನ ಮೇಲೆ ಸೀರೆ ಬಿದ್ದಿದ್ರೆ ಅರ್ಧೋಗ್ ತೆಗಿಬೇಕು ಅಂತ, ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ಅವ್ರಿಗೆ ಬೇಕು ಇವತ್ತು ನೈಟ್ ನಾಳೆ ಬೆಳಗ್ಗೆವರೆಗೂ ಶಾರ್ಟ್ ಆಗಿ. ಬಟ್ ಚೆನ್ನಾಗಿ ಅವ್ರು ಟೈಮ್ ಕೊಟ್ಟು ಆರ್ಟಿಸ್ಟ್ ನೀಟಾಗಿ ಹೇಳ್ಕೊಟ್ಟು ತೆಗಿತಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮೊರೋವರ್ ಅವರು ನನಗೊಂದು ಎಷ್ಟು 54 ಲಕ್ಷ 55 ಲಕ್ಷ ವ್ಯೂಸ್ ಹೋಗಿದೆ. ಯಾವ ಸಿನಿಮಾ ಸಾಂಗ್ಗಳು ಜನ ನೋಡಲ್ಲ. ಈ ಶಾರ್ಟ್ ಫಿಲ್ಮ್ಸ್ ಕ್ರೇಜ್ ಹಂಗಾಗ್ಬಿಟ್ಟಿದೆ. ಅವ್ರು ಮಾಡಿರೋ ಶಾರ್ಟ್ ಫಿಲ್ಮ್ಸ್ ಅಲ್ಲಿ 20 18 19 ಇಟ್ಟು ಬ್ರೋ, ಹಂಗ್ ವರ್ಕ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಾವು ನೋಡಿದ್ವಿ, ನಿಮ್ ಶಾರ್ಟ್ ಫಿಲಮ್ಸ್ ಎಲ್ಲ ತುಂಬಾ ನೋಡಿದೀವಿ. ಅದಕ್ಕೆ ನಾನು ನಿಮ್ಮನ್ನ ಲಾಸ್ಟ್ ಟೈಮ್ ನೋಡಿದಾಗೆ ನಾನು ಇವರೆಲ್ಲ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾರೆ, ಮತ್ತೆ ರೀಸೆಂಟ್ ಆಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ನೀವು ಚಾಲೆಂಜ್ ಮಾಡ್ತಿರಲ್ವಾ, ನಿಮ್ಮೆಲ್ಲಾರನ್ನ ಎತ್ತುತ್ತೀನಿ, ನೀವೊಬ್ರು ಯಾರಾದ್ರೂ ನನ್ನ ಎಸ್ತ್ರಿ ಅಂತ. ಅದು ನಾನು ತುಂಬಾ ಸಲನೇ ರಿಪೀಟ್ ಆಗಿ ನೋಡಿದೆ ನಾನು. ಮತ್ತೆ ನಿಮ್ ಕಾಂಟ್ಯಾಕ್ಟ್ ಸಿಕ್ತು, ಹೆಂಗೋ ನಮ್ ಚಾನಲ್ ಒಂದು ಇಂಟರ್ವ್ಯೂ ಕೊಟ್ಟಿದ್ರೆ, ಥ್ಯಾಂಕ್ ಯು ಸರ್. ಬ್ರೋ, ಅದ್ರಲ್ಲಿ ಎಲ್ಲ